ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಬನ್ನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕ ವಿಡಿಯೋ ಇದು. ಒಂದು ಹಾವಿನ ಪೊರೆಯನ್ನು ನೋಡಿದೆ ನಾನು. ನೋಡಿ ಎಷ್ಟು ಉದ್ದ ಇದೆ ಅಂದರೆ ಅದು 1.5 ಮಾರ್ಗಿಂತಲೂ ಜಾಸ್ತಿ ಇರ್ಬೋದು ಅನಿಸುತ್ತೆ. ಅದು ಎಷ್ಟು ಉದ್ದ ಇದೆಯೋ ಅಷ್ಟೇ. ನೆನ್ನೆ ರಾತ್ರಿ ಬಿಟ್ಟಿದೆ ಇದು ಪೊರೆ. ನಾನಂತೂ ಇದೇ ಫಸ್ಟ್ ಟೈಮ್ ಇಷ್ಟು ಉದ್ದ ಇರುವಂತಹ ಕ್ಲೀನಾಗಿರುವಂತಹ ಪೊರೆಯನ್ನು ನೋಡಿರೋದು. ಫಸ್ಟೆಲ್ಲ ಯಾವಾಗಲಾದ್ರೂ ಮುಂಚೆ ಏನು ನೋಡಿದ್ದಂದರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳು ಅಲ್ಲಲ್ಲೆಲ್ಲಾರು ಬಿದ್ದಿರೋ ಅಂಥದ್ದನ್ನ ನೋಡ್ತಾ ಇದ್ದೆ ನಾನು. ಆದರೆ ಇದು ನೋಡಿ, ಇದು ಕ್ಲಿಯರಾಗಿ ಹಾವು ಯಾವ ಥರ ಇದೆಯೋ ಸೇಮ್ ಅದೇ ಥರನೇ ಅಷ್ಟು ಉದ್ದನೇ ಇದೆ ಇದು. ಇನ್ನೊಂದು ಏನಂದರೆ ಅದು ಬಾಯಿ ತೆರ್ಕೊಂಡಿದೆ, ಆಮೇಲೆ ಕಣ್ಣುಗಳು ಸಹ ಅದರಲ್ಲಿ ಹಾಗೆ ಕಾಣಿಸ್ತಾ ಇದ್ದಾವೆ ನೋಡಿ. ಇದು ಫಸ್ಟು ಎಡ್ಜಲ್ಲಿ ಬಾಯಿ ತೆರ್ಕೊಂಡಿದೆ, ಆ ಬಾಯಿಯಲ್ಲಿ ಕಣ್ಣುಗಳು ಸಹ ಕ್ಲಿಯರಾಗೆ ಕಾಣಿಸ್ತಾ ಇದ್ದಾವೆ ನೋಡಿ. ಒಂದು ಸ್ವಲ್ಪ ಹತ್ರದಿಂದ ತೋರಿಸ್ತಾ ಇದ್ದೀನಿ. ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ನೇಹಿತರೆ. ನೀವು ಯಾರಾದರೂ ನೋಡಿದ್ದೀರಾ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೀವು. ನನಗಂತೂ ಇದು ನೋಡಿ ಒಂದು ರೀತಿ ಹಾವೇ ಮಲಗಿದೆಯೇನೋ ಅನ್ನೋ ರೀತಿಯಲ್ಲೇ ಕಾಣ್ತಿದ್ದು. ದೂರದಿಂದ ನೋಡಿದ್ರಂತೂ ಹಾವೇ ಇದೆ ಅಂತಲೇ ತಿಳ್ಕೊಬೋದು. ನೋಡಿ, ಇದು ಫುಲ್ಲು ಎಷ್ಟು ಉದ್ದ ಇದೆ ಅಂದರೆ ಅದು ಇನ್ನೂ ಲಾಸ್ಟ್ ಎಂಡಲ್ಲಿ ಏನಾಗಿದೆ ಅಂದರೆ ಪೊರೆ ಏನದು ಬಾಲ ಇರುತ್ತಲ್ಲ ಹಿಂದ್ಗಡೆದು, ಅದು ಅಷ್ಟು ಕಾಣಿಸ್ತಾ ಇಲ್ಲ. ಬೇಲಿ ಒಳಗಡೆ ಇದೆ ಅದು. ನೋಡಿ, ಇಲ್ಲಿ ಲಾಸ್ಟ್ ಬೇಲಿ ಒಳಗಡೆ ಹೋಗಿದೆ ಅದು. ಇದಿಷ್ಟು ಕಾಣ್ತಾ ಇರೋದೇ 1.5 ಮಾರಷ್ಟಿದೆ. ಸುಮಾರು 2 ಮಾರು ಇರ್ಬೋದು ಅನಿಸುತ್ತೆ ಈ ಒಂದು ಹಾವು. ನೋಡಿ ಅಂತೂ ತುಂಬಾ ಭಯ ಆಯಿತು ಫಸ್ಟ್ ಟೈಮು. ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಈ ರೀತಿಯಾಗಿರುವಂತಹ ಒಂದು ದೊಡ್ಡದೊಂದು ಕ್ಲಿಯರ್ ಆಗಿರುವಂತಹ ಒಂದು ಹಾವಿನ ಪೊರೆಯನ್ನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಸ್ನೇಹಿತರೆ. ಸೊ ಇತ್ತಲ್ವಾ ಇದು ನೋಡಿದೆ ನಾನು. ನೋಡೋಣ, ನೀವು ಯಾರಾದರೂ ನೋಡಿದ್ರೋ, ನೋಡದೇ ಇರೋರು ನೋಡ್ತೀರಾ ಅಂತಂದು ಹೇಳ್ಬಿಟ್ಟು ಶೇರ್ ಮಾಡಿದೆ ನಾನು. ಸೊ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹೊಸ್ದಾಗಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಮತ್ತೆ ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ಧನ್ಯವಾದಗಳು.